ಜೈ ಹಿಂದ್. ನೋಡ್ರಿ, ನಾವು ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೀವಿ. ಯೂಟ್ಯೂಬ್ ಚಾನಲ್ ನಾವು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಅದಾದ ನಂತರ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇನ್ಮೇಲೆ ನಾನು ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ, ಎಕ್ಸಾಮ್ ಡೇಟ್ಸ್ಗಳ ಬಗ್ಗೆ, ಫಿಸಿಕಲ್ ಡೇಟ್ಸ್ಗಳ ಬಗ್ಗೆ ನಾನು ಮಾಹಿತಿ ಹಾಕ್ತಾ ಇರ್ತೀನಿ. ಸೊ ಒನ್ ಟೈಮ್ ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ನೋಡಬಹುದು. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಫಾಲೋ ಮಾಡ್ರಿ. ನೋಡ್ರಿ, ಇವತ್ತೇನಂತಂದ್ ಹೇಳಿದ್ರೆ ಇವತ್ತು ಬಹಳ ಚೆನ್ನಾಗಿರೋ ಒಂದು ಜಾಬ್ ನೋಟಿಫಿಕೇಶನ್ ಬಂದೈತೆ. ಸೊ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಟೀಚರ್ಸ್ ಗಳಾಗೋದು. ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಗಳಾಗಿ PRT, TGT ಮತ್ತು PGT ಅಂತಂದ್ ಹೇಳಿ ಪೋಸ್ಟ್ ಇದಾವ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ. ಯಾರು CET ಮಾಡಿದಿರಿ, CET TET ಎಕ್ಸಾಮ್ಸ್ ಗಳನ್ನ ಕಟ್ಟಿದಿರಿ, B.Ed ಯಾರು ಮಾಡಿದಿರಲ್ಲ, ನಿಮ್ಗೊಂದು ಸುವರ್ಣ ಅವಕಾಶ. ಸುಮ್ಮನೆ ಈಗ ನಮ್ ಕರ್ನಾಟಕ ಗೌರ್ಮೆಂಟ್ ನೋಡ್ತಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬಿಡಾಕತ್ತಿಲ್ಲ ಇದ್ರ ಮೇಲೆ. ಆಮೇಲೆ ಟೀಚರ್ಸ್ ಕರೆಕ್ಟ್ ಆಗಿ ರೆಕ್ರೂಟ್ಮೆಂಟ್ ಆಗತ್ತಿಲ್ಲ. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಲ್ಲ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಹೋಗಿ ಟೀಚರ್ಸ್ ಗಳಾಗೋದು. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪೋಸ್ಟ್ ಎಷ್ಟಿದಾವ ಅಂತಂದ್ ಹೇಳಿ ಅದನ್ನ ಆಮೇಲೆ ಬಿಡ್ತಾರ, ಅದನ್ನ ನಾನು ಹೇಳ್ತೀನಿ. ಸೊ ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಏನಂತ ಹೇಳಿದ್ರೆ ಡೀಟೇಲ್ ಆಗಿ ಹೇಳ್ಕೊಟ್ಟಿರ್ತೀನಿ. ಇಲ್ಲಿ ನೋಡ್ರಿ, ಸೊ ನಮ್ದು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಂದಿರುತ್ತೆ, ಅದನ್ನ ನಾನು ಹೇಳ್ತೀನಿ. 20ನೇ ತಾರೀಕು, 20 ಮತ್ತು 21 ಸೆಪ್ಟೆಂಬರ್ 2025 ನಡೆಯುತ್ತೆ. ಆಲ್ರೆಡಿ ಏನಂದ್ರೆ ಡೇಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟೈತೆ. ಇವಾಗ ಕರೆದಿದ್ದಾನ. ಅದಾದ ನಂತರ PRT ಅಂತಂದ್ ಹೇಳಿದ್ರೆ ಪ್ರೈಮರಿ ಟೀಚರ್ಸ್ಗಳು. ಅದಾದ ನಂತರ TGT ಅಂತಂದ್ ಹೇಳಿದ್ರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್. ಅದಾದ ನಂತರ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್, PGT ಅಂತಂದ್ ಹೇಳಿ. ಸೊ ಟೋಟಲ್ ಆಗಿ 3 ಟೈಪ್ ಟೀಚರ್ಸ್ ಗಳನ್ನ ಅವ್ರು ಏನ್ ಮಾಡಿದಾರೆ ಅಂದ್ರೆ ಕರೆದಿದ್ದಾರೆ. ಸೊ ನೀವು ಎಲ್ಲಿ ಹೋಗ್ಬೇಕಂತಂದ್ ಹೇಳಿದ್ರೆ ಅವಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತಂದ್ ಹೇಳಿದ್ರೆ www.AWES India ಅಂತಂದ್ ಹೇಳಿ .com ಅಂತಂದ್ ಹೋಗ್ರಿ. ನಿಮ್ಗೆ ಇಲ್ಲೇ ಐತಲ್ಲ, ಇದನ್ನ ಓಪನ್ ಮಾಡ್ಕೋಬಹುದು. ಸೊ ಆರ್ಮಿ ವೆಲ್ಫೇರ್ ಎಜುಕೇಶನ್ ಸೊಸೈಟಿ, AWES ಅಂತಂದ್ ಹೇಳಿದ್ರೆ. ಸೊ ಎಕ್ಸಾಮ್ ನೇಮ್ ಇರೋದು ಏನಂತ ಅಂತಂದ್ರೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಂದಿರುತ್ತೆ. ಸೊ ಟೋಟಲ್ ಪೋಸ್ಟ್ ಅವೈಲೇಬಲ್ PRT, TGT ಮತ್ತು PGT ಅಂತಂದ್ ಹೇಳಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಏನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಈ ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವತ್ತಿಂದ ಹಾಕ್ಬೋದು ಸರ್? ನೋಡ್ರಿ, ಆಲ್ರೆಡಿ ಸ್ಟಾರ್ಟ್ ಆಗೈತೆ ನೋಡ್ರಿ. 5 ಜೂನ್ 2025ರಿಂದ 16 ಆಗಸ್ಟ್ ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. 5 ಜೂನ್ ಇಂದ ಹಿಡ್ಕೊಂಡು 16 ಆಗಸ್ಟ್ ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಒಂದು ಅಪಾರ್ಚುನಿಟಿ. ಸೊ ರಿಜಿಸ್ಟ್ರೇಷನ್ ಡೇಟ್ 5th ಜನವರಿಯಿಂದ ಸ್ಟಾರ್ಟ್ ಆಗೈತೆ, ನಿನ್ನೆಯಿಂದ. ಅದಾದ ನಂತರ 16th ಆಗಸ್ಟ್ ಲಾಸ್ಟ್ ಡೇಟ್ ಬರುತ್ತೆ. ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರ ನಿಮ್ದು ನೇಮು, ಫಾದರ್ ನೇಮು, ಆ ತರ ಏನಾದ್ರು ಮಿಸ್ಟೇಕ್ಸ್ ಆಯ್ತು ಅಂತಂದ್ ಹೇಳಿದ್ರೆ ಡೇಟ್ ಆಫ್ ಬರ್ತ್ ನೀವು 20ನೇ ತಾರೀಕು 22ರಿಂದ 24ರವರೆಗೂ ಆಗಸ್ಟ್ ಒಳಗಡೆ ನೀವು ಅದನ್ನ ಚೇಂಜಸ್ ಕೂಡ ಮಾಡ್ಕೋಬಹುದು. ಆಮೇಲೆ ನಿಮ್ಗ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರ ಅಂತಂದ್ ಹೇಳಿದ್ರೆ 8th ಸೆಪ್ಟೆಂಬರ್ ಬಿಡ್ತಾರ. ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಯಾವಾಗ ಆಗತ್ತಂದ್ರೆ ಟೆಸ್ಟ್ ಯಾವಾಗ 20 ಮತ್ತು 21ನೇ ತಾರೀಕು ಇರುತ್ತೆ. ಸೊ ಅವಾಗ ಅದಾದ ನಂತರ ನೆಕ್ಸ್ಟ್ ರಿಸರ್ವ್ ಡೇಟ್ಸ್ ಅವೆಲ್ಲ ಬರ್ತಾವ. ಸೊ ಅಂದ್ರೆ ಒನ್ ಟೈಮ್ 20, 21 ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ 22, 23ನೇ ತಾರೀಕು ಅಂತಂದ್ ಹೇಳಿ ಡಿಕ್ಲರೇಷನ್. ನೋಡ್ರಿ, ಇವನ್ನ ರಿಸಲ್ಟ್ ಡಿಕ್ಲರೇಷನ್ ಯಾವಾಗ ಮಾಡ್ತಾರ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. 8th ಅಕ್ಟೋಬರ್ ಆದ ನಂತರ ಏನಂದ್ರೆ ನಿಮ್ದು ರಿಸಲ್ಟ್ ಏನಂತಂದ್ ಹೇಳಿದ್ರೆ ಬಿಡ್ತಾರ. ನಿಮ್ದು ಎಲ್ಲರಿಗೂ ಫೀಸ್ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ 385 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು. ಇಲ್ಲಿ ನೋಡ್ರಿ, ಏನೇನು ಏನೇನು ಎಲಿಜಿಬಿಲಿಟಿ ಏನೇನು. ಸೊ ಯಾರ್ಯಾರು ಯಾರ್ಯಾರು ಇದು ಮಾಡ್ಯಾರಿ, ಯಾರ್ಯಾರು ಎಲಿಜಿಬಲ್ ಐತೆ ಇಲ್ಲಿ ನೋಡ್ರಿ. ಪ್ರೈಮರಿ ಟೀಚರ್ಸ್ ಆಗ್ಬೇಕಂತಂದ್ ಹೇಳಿದ್ರೆ ಪ್ರೈಮರಿ ಟೀಚರ್ಸ್ಗಳು ಗ್ರಾಜುಯೇಷನ್ 50% ಇರ್ಬೇಕು ನಿಮ್ದು. ಸೊ ಯಾವ್ದಾದ್ರು ಗ್ರಾಜುಯೇಷನ್ 50% ಇರಬೇಕು. ಅದಾದ ನಂತರ ಇಲ್ಲಿದಾವ್ ನೋಡ್ರಿ, B.Ed ಆಗಿರ್ಬಹುದು ಅಥವಾ D.Ed ಏನದು. ಸೊ ಇದೆಲ್ಲ ನೋಡ್ರಿ, ಏನಂತ ಕರಿತೀರಿ ಇದಕ್ಕ. ನಾವೇನ್ ಹೇಳ್ತೇವೆ ಅಂತಂದ್ರೆ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತಂದ್ ಹೇಳಿ. ಇದು ಡಿಪ್ಲೊಮಾ ಎಲಿಮೆಂಟರಿ ಎಜುಕೇಶನ್ 2 ಇಯರ್ಸ್ ಏನೇನು ಇರುತ್ತಲ್ಲ. ಸೊ ಅವ್ರು ಕೂಡ ಏನಂತಂದ್ ಹೇಳಿದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು, ಇವಾಗ ಕೂಡ ಮಾಡ್ತಾ ಇದ್ರು ಕೂಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, TGT ಮಾಡ್ಬೇಕಂತಂದ್ ಹೇಳಿ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಆಗ್ಬೇಕು ಅಂತಂದ್ ಹೇಳಿದ್ರೆ ನಿಮ್ದು ಗ್ರಾಜುಯೇಷನ್ ಅಲ್ಲಿ 50% ಇರಬೇಕು. ಅದಾದ ನಂತರ B.Ed ಆಗಿರ್ಬೇಕು, B.Ed ಅಲ್ಲಿ 50% ಇರಬೇಕು. ಅದಾದ ನಂತರ PGT ಕೂಡ ಹಾಕ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಕೂಡ ಹಾಕ್ಬೋದು. ಪೋಸ್ಟ್ ಗ್ರಾಜುಯೇಷನ್ ನಿಮ್ದು ಎಜುಕೇಶನ್ ಏನಾಗಿರ್ಬೇಕಂದ್ರೆ PG ಮುಗಿದಿರ್ಬೇಕು, ಪೋಸ್ಟ್ ಗ್ರಾಜುಯೇಷನ್ ಮುಗಿದಿರ್ಬೇಕು. ಅದಾದ ನಂತರ B.Ed, ಸೊ 50% ಆಗಿರ್ಬೇಕು. ಸೊ ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಐ ಥಿಂಕ್ ಪ್ರತಿಯೊಬ್ರು ಎಲಿಜಿಬಲ್ ಇದೀರಿ ಅಂತ ನಾನು ಅನ್ಕೊಂತೀನಿ. ಸೊ ಇದು ಇದಕ್ಕೆ ಕೆಲವು ಜನ ಏನಂತಂದ್ ಹೇಳಿದ್ರೆ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂದ್ರೂ ಕೂಡ ಈ ಎರಡಕ್ಕೂ ಏನಂತಂದ್ ಹೇಳಿದ್ರೆ ಈ ಪ್ರತಿಯೊಬ್ರು ಎಲಿಜಿಬಲ್ ಇದೀರಾ. ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕ್ರಿ. ಯಾರ್ದಾಗತ್ತ, ಯಾರು ಚೆನ್ನಾಗಿ ಓದಿರ್ತಾರ, ಯಾರು ಚೆನ್ನಾಗಿ ಏನಂತಂದ್ ಹೇಳಿ ಪ್ರಾಕ್ಟೀಸ್ ಮಾಡ್ತಾರ, ಅದು ಕೂಡ ಏನಂತಂದ್ ಹೇಳಿದ್ರೆ CBT ಟೆಸ್ಟ್ ಇರುತ್ತೆ, ಆಗೋಗ್ಬಿಡುತ್ತ, ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಒನ್ ಟೈಮ್ ಸೆಟಲ್ಮೆಂಟ್. ಅದಾದ ನಂತರ ನೋಡ್ರಿ, ಕ್ಯಾಂಡಿಡೇಟ್ ವಿತ್ PG ಡಿಗ್ರೀಸ್. ಅದಾದ ನಂತರ ಲೆಸ್ ದನ್ 50% ಇನ್ ಗ್ರಾಜುಯೇಷನ್ ಆರ್ ಎಲಿಜಿಬಲ್ ಫಾರ್. ಇಲ್ಲಿ ನೋಡ್ರಿ, PG ಡಿಗ್ರಿ ಮುಗಿಸ್ಕೊಂಡು ಅದಾದ ನಂತರ TGT PRT ಅವರು ಕೂಡ ಅಪ್ಲೈ ಮಾಡಬಹುದು. PG ಸ್ಟೂಡೆಂಟ್ಸ್ ಅವ್ರ ಏನಾದ್ರು ಪರ್ಸೆಂಟೇಜ್ ಕಮ್ಮಿ ಇತ್ತು ಅಂತಂದ್ ಹೇಳಿದ್ರೆ, ಅಂದ್ರೆ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಬೋದು. ನೋಡ್ರಿ, PG ಮುಗಿದವರು. ಅದಾದ ನಂತರ ನೆಕ್ಸ್ಟ್ ಏಜ್ ಎಷ್ಟ್ ಇರ್ಬೇಕ್ರಿ ನೋಡ್ರಿ. ಫ್ರೆಶ್ ಕ್ಯಾಂಡಿಡೇಟ್ಸ್ ಬಿಲೋ 40 ಇಯರ್ಸ್ ಇರಬೇಕು.
ಅದಾದ ನಂತರ ಎಕ್ಸ್ಪೀರಿಯನ್ಸ್ಡ್ ಏನಂತಂದ್ ಹೇಳಿದ್ರೆ ಬಿಲೋ 55. ಮುದುಕಾದವರು ಕೂಡ ಏನಂತಂದ್ ಹೇಳಿದ್ರೆ ಹಾಕ್ಬೋದು ಈ ಎಕ್ಸಾಮ್ಗೆ. ಈಗ ಏಜ್ ಬಗ್ಗೆ ಮ್ಯಾಟ್ರೇ ಇಲ್ಲ ಇವಾಗ. ಬಿಲೋ 40 ಇಯರ್ಸ್ ಇದ್ದವ್ರು ಎಲ್ಲರೂ ಕೂಡ ಏನಂತಂದ್ ಹೇಳಿದ್ರೆ ಹಾಕ್ಬೋದು. ಸರ್ ಎಕ್ಸಾಮ್ ಯಾವ ತರ ಇರುತ್ತೆ ಅಂತಂದ್ ಹೇಳಿದ್ರೆ OST ಇರುತ್ತೆ, ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್. 200 MCQ ಇರ್ತಾವ. ಸೊ 1 ಮಾರ್ಕ್ಸ್ ಒಂದ್ ಈಚ್. ಸೊ ಒಂದ್ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25. ಸೊ ಆರಾಮಾಗಿ ಮಾಡ್ಕೋಬಹುದಲ್ಲ. ಏನೇನು ಬೇಕನ್ನೋದನ್ನ ನಾವು ಟ್ರೈನ್ ಮಾಡೋಣ ಆಮೇಲೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಸೊ ನಾರ್ಮಲ್ ಆಗಿ ಏನಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದ ಏನಂತಂದ್ರೆ ಇಂಟರ್ವ್ಯೂ ಇರುತ್ತೆ. ಅದಾದ ನಂತರ ಟೀಚಿಂಗ್ ಸ್ಕಿಲ್, ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅವೆಲ್ಲ ಏನಂತಂದ್ ಹೇಳಿದ್ರೆ ನಾರ್ಮಲ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದೆಲ್ಲ ಹೇಳೋದೇ ಬೇಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಾರ್ಕ್ಸ್ ಗಳು ಹೆಂಗ್ ಡಿವೈಡ್ ಆಗ್ತಾವ ಅಂತಂದ್ ಹೇಳಿ. ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ 10 ಕ್ವಶನ್ಸ್ ಇರ್ತಾವ. ಅದಾದ ನಂತರ ಪೆಡಾಲಜಿ, ಸಾರಿ ಏನಿದು, ಇದ್ ನೋಡ್ರಿ ಪೆಡಾಗಾಗಿ ಅಂತಂದ್ ಹೇಳಿದ್ರೆ ಟೀಚರ್ ಎಕ್ಸ್ಪೀರಿಯನ್ಸ್ ಅಂತಂದ್ ಹೇಳಿ ಅದ್ರ ರಿಲೇಟೆಡ್ ಕ್ವಶನ್ಸ್ ಗಳು 20 ಇರ್ತವೆ. ಎಜುಕೇಶನ್ ಪಾಲಿಸಿ ಮತ್ತು ಟೀಚರ್ ಎಕ್ಸ್ಪೀರಿಯನ್ಸ್ ಅಂತಂದ್ ಹೇಳ್ತೀವಿ ಪೆಡಾಗಾಗಿ, ಅದು 20 ಕ್ವಶನ್ಸ್. ಅದಾದ ನಂತರ ಅಕಾಡೆಮಿಕ್ ಪ್ರೊಫಿಷಿಯನ್ಸಿ ಮೇಲೆ ಏನಂತಂದ್ ಹೇಳಿದ್ರೆ ಬೇಸ್ಡ್ ಆನ್ NCERT ಸಿಲೆಬಸ್. ನೋಡ್ರಿ NCERT ಸಿಲೆಬಸ್ ಇಂದ ಏನಂತಂದ್ ಹೇಳಿದ್ರೆ 85% ಕ್ವಶನ್ಸ್ ಗಳು ಬರ್ತಾವ. ಸ್ವಲ್ಪ ಡೀಪ್ ಆಗಿರ್ತಾವ ನೋಡೋಣ, ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗೋಣ NCERT ಬುಕ್ಸ್ ಗಳೆಲ್ಲ. ಇದೇನಂತಂದ್ ಹೇಳಿದ್ರೆ ನಿಮ್ದು ಟೋಟಲ್ ಆಗಿ ಯಾವ ತರ ಇರುತ್ತೆ ಅಂತಂದ್ ಹೇಳಿ ಎಕ್ಸಾಮ್ಸ್. ಅದಾದ ನಂತರ ಪ್ರತಿಯೊಬ್ರು ಎಲಿಜಿಬಲ್ ಆಗಿದ್ದೀರಾ, ಎಲ್ರು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡ್ರಿ. ಅದರಲ್ಲೂ ಕೂಡ ನಾನು ಎಲ್ಲ ಹಾಕೋತ ಹೋಗಿರ್ತೀನಿ. ನೆಕ್ಸ್ಟ್ ಮತ್ತೆ ಏನಂತಂದ್ರೆ ಇನ್ನೂ 2-3 ಜಾಬ್ ನೋಟಿಫಿಕೇಶನ್ ಬಂದಿದಾವ, ಅದ್ರದ್ದು ವಿಡಿಯೋ ಕೂಡ ನಾನು ಹಾಕ್ತೀನಿ. ದಯವಿಟ್ಟು ಫಾಲೋ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಪ್ರತಿಯೊಬ್ಬ B.Ed D.Ed ಯಾರು ಮಾಡಿದ್ರ ಪ್ರತಿಯೊಬ್ಬರಿಗೆ ಏನಂತಂದ್ ಹೇಳಿದ್ರೆ ಶೇರ್ ಮಾಡ್ರಿ, ರೀಚ್ ಆಗ್ಲಿ, ಆಲ್ ಓವರ್ ಕರ್ನಾಟಕ ರೀಚ್ ಆಗ್ಲಿ. ಎಲ್ರು ಅಪ್ಲಿಕೇಶನ್ ಹಾಕ್ರಿ. ಬಾಳ ದಿನ ಆಯ್ತು. ಸೊ ನೀವೆಲ್ಲ ಏನಂತಂದ್ ಹೇಳಿದ್ರೆ ಕಲ್ತು, ಕೆಲವು ಜನ ಮನೇಲಿ ಇದೀರ, ಕೆಲವು ಜನ ನಾರ್ಮಲ್ ಏನಂತಂದ್ ಹೇಳಿದ್ರೆ ಊರ್ ಕಡೆನೆ ಯಾವ್ದೋ ಒಂದು ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡ್ತಾ ಇದೀರಾ. ಕೆಲವು ಜನ ಏನಂತಂದ್ ಹೇಳಿದ್ರೆ ಏನೋ ಒಂದ್ ಮಾಡೋಣ ಅಂತಂದ್ ಹೇಳಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ಗೋಸ್ಕರ ಟೀಚಿಂಗ್ ಮಾಡೋರು ಎಷ್ಟೋ ಜನ ಇದಾರ. ಸೊ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ. ಸೊ ಎಲ್ರು ಅಪ್ಲಿಕೇಶನ್ ಹಾಕ್ರಿ. ಎಷ್ಟು ಜನ ಹಾಕ್ತಿರಿ, ನಮ್ ಕರ್ನಾಟಕದಿಂದ ಜಾಸ್ತಿ ಜನ ಏನಂತಂದ್ರೆ ಸೆಲೆಕ್ಷನ್ ಆಗಿ ಟೀಚರ್ಸ್ ಆಗ್ರಿ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ.